ಉಳಿಸಿ ಉಳಿಸಿ ಧರ್ಮ ಉಳಿಸಿ 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 ಧರ್ಮ ಉಳಿಸಿ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತ್. ಚಿಕ್ಕಬಳ್ಳಾಪುರ ಜಿಲ್ಲೆ 5 ಕ್ಷೇತ್ರ ಮುಖಂಡರು ಮಾತ್ರ. ನಮಗೆ ಆ್ಯಕ್ಚುಲಿ ಒಂದೊಂದು ಕ್ಷೇತ್ರದಿಂದ 1000 ಜನ ಓಡೋಣ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿದರು. ಆದರೆ ಕಾಲ ಕಡಿಮೆ ಇರೋದರಿಂದ ನಾವು ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ಸುಮಾರು ಒಂದು 250-300 ಕಾರುಗಳಲ್ಲಿ 1000 ಜನ ಮುಖಂಡರು ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತುರ್ತಾಗಿ ಓಡ್ತಾ ಇದ್ದೀವಿ. ಧರ್ಮ ಹೊಡೆಯೋ ಕೆಲಸ ಮಾಡ್ತಕ್ಕಂಥ ಏನು ಇವತ್ತು ನಡೀತಾ ಇದೆ, ವೋಟ್ ಬ್ಯಾಂಕ್ಗಾಗಿ ಎಲ್ಲ ಮಾಡಿದ್ದಾರೆ, ಆದರೆ ನಡೀತದೆ. ಆದರೆ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಾಗಿರ್ತಕ್ಕಂಥದ್ದು ಹಿಂದುತ್ವನೇ ಹೊಡಿಬೇಕು ಅಂತೇಳಿ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾನೆ. ಅವನ ಹೆಸರು ಕೇಳಿ ಏನು ಅಂತ, ಯಾಕೆ ಮಾಡ್ದ? ಅವನಿಗೆ ಮಂಪರು ಪರೀಕ್ಷೆ ಮಾಡಬೇಕು. ಮುಸುಗುದಾರ ಯಾರು, ಅವನಿಗೇನು ಸಂಬಂಧ, ಅವನೇನು ಮಾಡ್ತಾ ಇರ್ತಕ್ಕಂಥ ಅವನು ಮಂಪರು ಪರೀಕ್ಷೆ ಮಾಡಬೇಕು. ಇದ್ರ ಹಿಂದೆ ಇವತ್ತು ಎತ್ಕೊಂಡ್ಬಂದು ಫೇಕ್ ಫೋಟೋಗಳು ಕೊಟ್ಬಿಟ್ಟು ಇವತ್ತು ನಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಮಂಪರು ಪರೀಕ್ಷೆ ಮಾಡಬೇಕು. ಇದರಿಂದ ಏನಿದೆ ಪಿತೂರಿ ಏನು ನಡೆಸ್ತಾ ಇದ್ದಾರೆ ಧರ್ಮ ಹೊಡೆಯಕ್ಕೆ ಅಂತ ಹೇಳ್ತಕ್ಕಂಥದ್ದನ್ನು ಇದನ್ನು ಬಿಡೋಂಗಿಲ್ಲ. ಇದನ್ನು ಬಿಟ್ಟಿದ್ದೆ ಆದರೆ ನಾವೆಲ್ಲ ಜನರು ಇವತ್ತು ದಂಗೆ ಎದ್ದೇಳ್ತಕ್ಕಂಥ ಒಂದು ಸ್ಥಿತಿ ಆಗಿದೆ. ಹಿಂದುತ್ವ ಉಳಿಬೇಕು. ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಹೋಗ್ಬಿಟ್ಟು ನೋಡೋಕ್ಕೆ ಭಯ ಪಡ್ತಾರೆ. ಅಂಥ ಒಂದು ಭಕ್ತಿ ಇರ್ತಕ್ಕಂಥ ದೇವ್ರ ಮೇಲೆ ಇವತ್ತು ಏನು ಮಾಡೋಕ್ಕೆ ಧರ್ಮ ಹೊಡೆಯಕ್ಕೆ ಮಾಡಿದ್ದಾರೆ. ಉಗ್ರ ಹೋರಾಟ ಒಂದು ಜನ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ದಯಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. 1-2 ದಿವಸದಲ್ಲಿ ಇದು ತೀರ್ಮಾನ ಮಾಡಿ ಏನಾಗಿದೆ, ಯಾರು ಹಿಂದೆ ಇದ್ದಾರೆ ಅಂತ ಅವ್ರು ಶಿಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ಧರ್ಮದ ಹೋರಾಟ ನಡೀತದೆ. ಇವತ್ತು 1000-2000 ಜನ ನಾವು ಲೀಡರ್ಸ್ ಹೋಗ್ತಾ ಇದ್ದೀವಿ. ಇದು ತೀರ್ಮಾನ ಮಾಡಲಿಲ್ಲ, ಅವ್ರಿಗೆ ಇಮಿಡಿಯೇಟಾಗಿ ಶಿಕ್ಷೆ ಹಾಕ್ಸಿಲ್ಲ, ವರ್ಷಗಳೇನಾದ್ರು ಎಳೆದಿದ್ದಾರೆ, ಧರ್ಮದ ಹೆಸರು ಏನಾದರೂ ರಾಜಕಾರಣ ಮಾಡೋದು ಅಂತ ಹೇಳಿದ್ರೆ ದಂಗೆ ಹೇಳ್ತಾರೆ ಜನ ಎಲ್ಲ ಪೂರ್ತಿ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಮಿಡಿಯೇಟಾಗಿ 2-3 ದಿವಸದಲ್ಲಿ ಇವತ್ತು ತೀರ್ಮಾನ ಮಾಡಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಮಾಡಬೇಕು, ಗಲ್ಲಿಗಾಗಬೇಕು ಅವ್ರನ್ನ. ಯಾಕಂದರೆ ಇದು ಧರ್ಮ ಹೊಡೆದ ಕೆಲಸ, ಗಲ್ಲಿಗಾಕೋ ಶಿಕ್ಷೆ ಅಂತ ಮಾಡಬೇಕಂತ ಮಾಡಿಬಿಟ್ಟು ಇವತ್ತು ನಮ್ಮದು ಆಗ್ರಹ ಇದೆ, ಹೋರಾಟ ಮಾಡ್ತೀವಿ. ಸರ್, SIT ರಚನೆ ಆದ ಸುಮಾರು 15 ದಿನಗಳಿಂದ ನಮ್ಮ ರಾಜ್ಯದಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಕ್ಕಂಥ ಏನು ಒಂದು SIT ರಚನೆ ಮಾಡಿ ಆ ಕಾರ್ಯಕ್ರಮನ ಪ್ರಾರಂಭ ಮಾಡಿದರೆ ಅದರಲ್ಲಿ ಏನಾದರೂ ಸತ್ಯಾಂಶ ಸಿಗ್ತದೆ, ಧರ್ಮಸ್ಥಳ ಮಂಜುನಾಥನ ಶಕ್ತಿ ಇನ್ನೂ ವೃದ್ಧಿ ಆಗ್ತದೆ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಕೇವಲ ಇದು ಬೂಟಾಟಿಕೆ, ಧರ್ಮನ ಹೊಡೆಯೋ ರೀತಿಯಲ್ಲಿ ಯಾರೊಬ್ಬ ಮುಸುಗುದಾರಿ ಮತ್ತು ಯೂಟ್ಯೂಬರ್ಸ್ ಹೇಳಿದೆ ಅಂತೇಳಿ ಆ ಮುಸುಗುದಾರಿ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ನೆನ್ನೆ ರಾತ್ರಿ ಮಾಧ್ಯಮದಲ್ಲಿ ನೋಡಿದಾಗ ಅವನ ಇತಿಹಾಸವನ್ನು ಕೆಲವರೆಲ್ಲ ಪ್ರಸಾರ ಮಾಡ್ತಾಯಿದ್ರು. ಭಾಳಷ್ಟು ನೋವಾಗ್ತದೆ. ಅವನು ಯಾವುದೇ ಒಂದು ಸಂಸ್ಕಾರನೂ ಆಗಲಿ ಅಥವಾ ಉತ್ತಮನಾಗಲಿ ಅಥವಾ ಸಮಾಜದ ಒಂದು ಶಕ್ತಿ ಆಗಲಿ ಅವನೇನೆಲ್ಲ ಅವನು ಭಾಳಷ್ಟು ಕೆಟ್ಟ ಮನುಷ್ಯತೆ ರಾತ್ರಿ ಮಾಧ್ಯಮದಲ್ಲಿ ನೋಡಿದೆ ನಾನು. ಆದರೆ ನಮ್ಮೆಲ್ಲರ ಹೋರಾಟ ಇಷ್ಟೇ, ನಮ್ಮ ಪವಿತ್ರ ಶಕ್ತಿಯುತವಾದ ಧರ್ಮಸ್ಥಳ ಅದು ಆ ಪವಿತ್ರತೆ ಮತ್ತು ಆ ಶಕ್ತಿಯನ್ನು ನಾವೆಲ್ಲರೂ ಕೂಡ ಇನ್ನೂ ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನು ಉಳಿಬೇಕಂತೇಳಿ ಇವತ್ತು ಅಪಪ್ರಚಾರಗಳು ಏನು ಮಾಡಿದ್ದಾರೆ, ಈ ಅಧರ್ಮದ ಬಗ್ಗೆ ನಾವೆಲ್ಲ ಈ ಸುಳ್ಳು ಪಳ್ಳು ಹೇಳ್ತಿರೋ ಬಗ್ಗೆ ಒಂದು ಸರ್ಕಾರ ಈ ನಿರ್ಧಾರವನ್ನು ಖಂಡಿಸಬೇಕು. ಮತ್ತು ಯಾರು ಇದರ ಹಿನ್ನೆಲೆ ಅಂತೆ ತಮಗೆಲ್ಲ ಗೊತ್ತಿದೆ. ಹಿಂದೆ ಮೊನ್ನೆ ಮಾಧ್ಯಮಗಳಲ್ಲಿ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಹೇಳಿದ್ರಲ್ಲಿ ಒಂದು ಷಡ್ಯಂತ್ರ ಇದೆ ಯಾರಂತ ಅವೆಲ್ಲವನ್ನು ಕೂಡ ನಾವು ಆಗ್ರಹ ಮಾಡ್ತೇವೆ. ನಮ್ಮ ಭಾರತೀಯ ಜನತಾ ಪಕ್ಷ, ನಾವು ಘನ ಸರ್ಕಾರ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇದರಲ್ಲಿ ನಡೀತಕ್ಕಂಥ ಇದು ಏನು ಈ 15 ದಿವಸದಿಂದ ಈ ರಾಜ್ಯದ ಜನತೆಗೆ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ಆಗಿಂಥ ಗೊಂದಲವನ್ನು ನಿವಾರಣೆ ಮಾಡಬೇಕು. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಸಿ.ಕಲ್ ರಾಮಚಂದ್ರೇಗೌಡ ಜಿಲ್ಲಾಧ್ಯಕ್ಷರ ಮುಖೇನ ನಾವೆಲ್ಲ ಕೂಡ ನಿನ್ನೆ ಒಂದು ತೀರ್ಮಾನ ಮಾಡಿ ಇವತ್ತು ಭಾಳಷ್ಟು ಜನ ಸುಮಾರು 1000 ಜನ ಮೇಲೆ ನಾವೆಲ್ಲ ಮುಖಂಡರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಕೇವಲ ನಾವು ಮಂಜುನಾಥ ದರ್ಶನಕ್ಕಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಮ್ಮ ಧರ್ಮಸ್ಥಳದ ಏನು ಜೊತೆ ಇದ್ದೀವಿ, ಈ ಧರ್ಮದ ಪರವಾಗಿದ್ದೀವಿ. ಯಾವುದೇ ರೀತಿ ಧರ್ಮದ ವಿರುದ್ಧ ಯಾರೇ ಅಪ್ರಚಾರ ಅವ್ರ ಬಗ್ಗೆ ತೀವ್ರ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಗೌಡ ಹೇಳಿದ್ದೇವೆ, ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳದ ಬಗ್ಗೆ ಇವರು ಏನಿದೆ ಒಂದು ಸರ್ಕಾರ ಇದು ಯಾವುದೇ ಒಂದು ಸರಿಯಾದ ನಿಲುವನ್ನು ತೆಗೆದುಕೊಂಡಿದ್ರೆ ಅದು ಸರಿಯಾದ ನ್ಯಾಯವನ್ನು ಕೊಡದೇ ಇದ್ದರೆ ಆ ಯೂಟ್ಯೂಬರ್ ಇರ್ಬೋದು ಅಥವಾ ಯಾರು ನಮ್ಮ ಮುಸುಗುದಾರಿ ಅವ್ರ ಬಗ್ಗೆ ಕ್ರಮ ತಗೊಂಡಿದ್ರೆ ಇನ್ನು ಉಗ್ರ ಹೋರಾಟ ಮಾಡ್ತೀವಿ. ನಾವೆಲ್ಲರೂ ಕೂಡ ಒಮ್ಮತದ ಎಲ್ಲ ಮನೋಇಚ್ಛೆದ ಧರ್ಮವನ್ನು ಉಳಿಸ್ಬೇಕಂತೇಳಿ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ವಿ.